ಇವತ್ತು ಡೇ 2. ಸೊ ಇದರಲ್ಲಿ ಮೊದಲನೇದಾಗಿ ಲೈಟ್ ಆನ್ ಮಾಡ್ಕೊಳ್ಳೋಣ. ಸೊ ಇದು ನನ್ನ ಸ್ಟುಡಿಯೋ. ಸೊ ಎಂಟರ್ ಆಗೋಣ ಇವಾಗ. ಏನಾಯ್ತು ಅಂತ ಹೇಳಿದ್ರೆ ನಿನ್ನೆ ಸುಮಾರಷ್ಟು ಕೆಲಸ ಹಾಗೇನೋ ಉಳ್ಕೊಂಡಿದೆ. ಆಮೇಲೆ ಕೊನೆಯಲ್ಲಿ ಕೆಲವೊಂದಿಷ್ಟು ರೆಕಾರ್ಡ್ ಮಾಡಲಿಕ್ಕೂ ಕೂಡ ಆಗಿಲ್ಲ. ಸೊ ನೋಡಿ ಹಿಂಗಿದೆ ಸ್ಟುಡಿಯೋ. ನಿನ್ನೆ ಇಲ್ಲೆಲ್ಲ ಮೂಲೆಗೆಲ್ಲ ಸ್ವಲ್ಪ ಸೀಮೆಎಣ್ಣೆ ಸ್ಪ್ರೇ ಮಾಡಿ ಹೋಗಿದ್ದೆ, ಇರುವೆಗಳಲ್ಲಿದ್ದರೆ ಸ್ವಲ್ಪ ಹೋಗಲಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಬಾಗಿಲು ತೆಗಿತಾ ಇದ್ದಾಗೇ ಸ್ಮೆಲ್ಲು ಹೊಡಿತಾ ಇದೆ ಮೂಗಿಗೆ. ಸೊ ಇಲ್ಲೆಲ್ಲ ಹೋಗಿದೆ ವಾಲ್ಪೇಪರ್, ಅದ್ರ ಹಿಂದೆಲ್ಲ ಇರುವೆ ಇತ್ತು. ಸೊ ಹೀಗಾಗಿ ರಿಮೂವ್ ಮಾಡಿರೋದು. ಇಲ್ಲೂ ಕೂಡ ಸೇಮ್. ಹಾಗೆಯೇ ಟೇಬಲನ್ನು ನಿನ್ನೆ ಇಲ್ಲಿ ಪ್ಲೇಸ್ ಮಾಡಿ ಹೋಗಿದ್ದೆ. ಸೊ ಇದನ್ನು ನಿನ್ನೆ ರೆಕಾರ್ಡ್ ಮಾಡಲಿಕ್ಕೆ ಆಗಿಲ್ಲ. ಹೀಗಿದೆ ಸದ್ಯದ ಪರಿಸ್ಥಿತಿ. ಇಲ್ಲಿ ಸ್ವಲ್ಪ ವಯರ್ ಕನೆಕ್ಷನ್ ಎಲ್ಲ ರಿಮೂವ್ ಮಾಡಿದ್ದೀನಿ. ಮತ್ತು ನಿನ್ನೆ ಈ ಕಂಪ್ಯೂಟ್ರದ್ದು ಹಿಂದ್ಗಡೆ ವಯರ್ ಕನೆಕ್ಷನ್ ಎಲ್ಲ ತಪ್ಪಿಸಿ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಡಸ್ಟ್ ಎಲ್ಲ ಕೂತಿತ್ತು. ಹಾಗೆಯೇ ಈ CPU ಕೂಡ. ಸೊ ನನ್ನ ಇರೋಬರೋ ಸ್ಯಾಲ್ರಿ ಎಲ್ಲ ಹಾಕಿ ತಗೊಂಡಿದ್ದಂತಹ, ಅಥವಾ ಇರೋಬರೋ ಪೇಮೆಂಟ್ ಎಲ್ಲ ಹಾಕಿ ತಗೊಂಡಿದ್ದಂತಹ ಒಂದು CPU ಇದು. ನೋಡ್ಲಿಕ್ಕೆ ಸಿಂಪಲಾಗಿ ಕಾಣ್ಬೋದು, ಬಟ್ ಗ್ರಾಫಿಕ್ಸ್ ಕಾರ್ಡು ಪ್ರೊಸೆಸರ್ ಎಲ್ಲ ಹೆವಿ ಇದೆ. ಒಂದಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ ಡೀಟೇಲಾಗಿ. ಸೊ ಇದ್ರ ಬಗ್ಗೆ ಎಲ್ಲ ಇಲ್ಲಿ ಇದ್ರ ಮೇಲೆಲ್ಲ ಪೂರ್ತಿ ಡಸ್ಟ್ ಕುತ್ಕೊಂಡಿತ್ತು. ಸೊ ಅದೆಲ್ಲ ಇವಾಗ ಕ್ಲೀನ್ ಆಗಿದೆ, ಕ್ಲೀನ್ ಮಾಡಿದ್ದೀನಿ. ಹಾಗೆಯೇ ಇದ್ರ ವಯರ್ ಕೂಡ ಪೂರ್ತಿ ರಿಮೂವ್ ಮಾಡಿಟ್ಟಿದ್ದೀನಿ. ಸೊ ಇವಾಗ ಕನೆಕ್ಷನ್ ಕೊಡಬೇಕು. ರೂಮೆಲ್ಲ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿ ನಂತರ ಇದೆಲ್ಲ ಸೆಟ್ ಮಾಡೋಣ ಅಂತ. ಹಾಗೆಯೇ ಒಂದು ಮಿನಿ ಟೆಂಪಲ್ ಹಾಗೇ ಇದೆ. ಹೂವೆಲ್ಲ ಹಾಕಬೇಕು, ಸ್ನಾನ ಮಾಡಾಕ್ತೀನಿ. ಓಕೆ, ಕೆಲವೊಂದಿಷ್ಟು ಐಟಮ್ ಹಂಗೆ ಇದೆ. ಮತ್ತು ಇದೊಂದು ಮೇನಾಗಿ ಬ್ಯಾಟ್ರಿ ಮತ್ತು ಇನ್ವರ್ಟರ್. ಸೊ ಲುಮಿನಸ್ 150H ಬ್ಯಾಟ್ರಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಹಾಗೆಯೇ ಇನ್ವರ್ಟರ್ ಕೂಡ ಅವ್ರದ್ದೇನೆ, ಲುಮಿನಸ್ ಅವ್ರದ್ದೇನೆ. ಸೊ ಈ ರೀತಿಯಾಗಿದೆ ಅದು. ಮತ್ತು ಇದಕ್ಕೂ ಕೂಡ ಅಷ್ಟೇ, ಒಳಗಡೆ ಬ್ಯಾಟ್ರಿಗೆಲ್ಲ ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿತ್ತು. ಸೊ ಅದೆಲ್ಲ ಫಿಲ್ ಮಾಡಿದ್ದೀನಿ ಮತ್ತು ಕ್ಲೀನ್ ಕೂಡ ಮಾಡಿದ್ದೀನಿ. ಮತ್ತು ತೀರಾ ಹತ್ತಿರ ಐತಿ ಗೋಡೆಗೆ, ಸ್ವಲ್ಪ ದೂರದಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಗಾಳಿ ಇದ್ದರೆ, ಗಾಳಿ ಸ್ವಲ್ಪ ಆಡ್ತಾ ಇರಬೇಕು, ಅದಕ್ಕೋಸ್ಕರ ಸ್ವಲ್ಪ ದೂರದಲ್ಲಿ ಇಟ್ಟಿದ್ದೀನಿ. ಸೊ ಈ ರೀತಿಯಾಗಿದೆ. ಮತ್ತು ಇಲ್ಲೇ ಒಂದು ರಿಂಗ್ ಲೈಟ್ ಇತ್ತು ಮತ್ತು ಟ್ರೈಪಾಡ್. ಸೊ ಅದನ್ನು ಶಿಫ್ಟ್ ಮಾಡಿದ್ದೀನಿ ಆ ಕಡೆ ಸದ್ಯಕ್ಕೆ, ರೂಮ್ ಕ್ಲೀನ್ ಮಾಡೋದಕ್ಕೋಸ್ಕರ. ಸೊ ನಿನ್ನೆ ಒಂದು ಸಲ ಗುಡಿಸಿ ಒರೆಸಿ ಹೋಗಿದ್ದೆ. ಸೊ ಇವತ್ತು ಇನ್ನೊಂದು ಸಲ ಗುಡಿಸ್ಬೇಕು ಇದನ್ನೆಲ್ಲ ಪೂರ್ತಿಯಾಗಿ. ಸೊ ಗುಡಿಸೋಣ. ಮತ್ತು ಇಲ್ಲಿ ಕೆಲವೊಂದಿಷ್ಟು ಐಟಮ್ ಎಲ್ಲ ಹಾಗೇ ಇದ್ದಾವೆ ನೋಡಿ, ಇದು ಮತ್ತು ಇಲ್ಲಿ. ಸೊ ಅದೆಲ್ಲ ಸ್ವಲ್ಪ ನೀಟಾಗಿ ಜೋಡಿಸಿಡಬೇಕು. ಮತ್ತು ಈ ಕರ್ಟನನ್ನು ಸ್ವಲ್ಪ ನೀಟಾಗಿ ಅರೇಂಜ್ ಮಾಡೋಣ ಎಲ್ಲದನ್ನು. ಸೊ ಇದೊಂದು ಸಿಲ್ವರ್ ಪ್ಲೇ ಬಟನ್ ಯಾವಾಗಲೂ ಬಂದಿದ್ದು. ಅದ್ರ ಚಾನಲ್ ಹೆಸರು ಇಟ್ಟಿಲ್ಲ ನಾನು, ಬೇರೆ ಹೆಸರು ಇಟ್ಟಿದ್ದೀನಿ. ಚೇತನ್ ವಿನಾಯಕ್ ನನ್ನ ಹೆಸರು ಹಾಕಿದ್ದೀನಿ, ಚಾನಲ್ ಹೆಸರು ಹಾಕ್ಸಿಲ್ಲ ನಾನು. ಓಕೆ, ಈ ರೀತಿಯಾಗಿದೆ. ಮತ್ತು ನಿನ್ನೆ ಇಲ್ಲಿ ಪೂರ್ತಿ ಇರುವೆ ಬಂದಿರೋದ್ರ ಬಗ್ಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಅದನ್ನು ತೋರಿಸ್ತೀನಿ ನೋಡಿ ಕ್ಲಿಪ್ಪನ್ನು. ಮತ್ತು ಈ ಕಡೆ ಕೂಡ, ಇಲ್ಲೂ ಕೂಡ ಕೆಲವೊಂದಿಷ್ಟು ವಾಲ್ಪೇಪರ್ ರಿಮೂವ್ ಮಾಡಿದ್ದೀನಿ. ಈ ಕಡೆ ಕೂಡ ಇಲ್ಲೆಲ್ಲ ಇರುವೆ ಇತ್ತು, ಅಂದರೆ ಹಿಂದುಗಡೆ ಗೂಡು ಕಟ್ಕೊಂಡಿತ್ತು, ಅದಕ್ಕೋಸ್ಕರನೇ ಅದೆಲ್ಲ ರಿಮೂವ್ ಮಾಡಬೇಕಾಗಿ ಬಂತು. ಸೊ ಇಷ್ಟಾಗಿದೆ. ಇವಾಗ ಶುರು ಮಾಡೋಣ ಇವತ್ತಿನ ಕೆಲಸ. ಮತ್ತು ಇಲ್ಲೆಲ್ಲ ಹಾಗೇ ಇದೆ, ಅಲ್ಲೆಲ್ಲ ಇದ್ದಾವೆ ಬಾಕ್ಸ್ಗಳೆಲ್ಲ. ಸೊ ಈ ಕಡೆ ಕೂಡ ಅಷ್ಟೇ. ನಾನು ಹೇಳೋದು ಮರ್ತೆ, ಹೇಳಿದ್ದೀನಿ ಬಟ್ ತೋರಿಸೋದು ಮರ್ತೆ. ಇಲ್ಲಿದೆ ನೋಡಿ ಟ್ರೈಪಾಡೆಲ್ಲ, ರಿಂಗ್ ಲೈಟ್ ಹಾಗೆ ಎಲ್ಲ ಈ ಕಡೆ ಇದೆ. ಸೊ ಇದನ್ನೆಲ್ಲ ಆಮೇಲೆ ಆ ಕಡೆ ಸೆಟ್ ಮಾಡೋಣ. ಹಾಗೆಯೇ ಇಲ್ಲಿ ಚೇರ್ ಕೂಡ ಇದೆ. ಸೊ ಇಷ್ಟಿದೆ. ಮತ್ತು ಇದು ಮೌಸ್ ಪ್ಯಾಡ್, ಇದನ್ನೆಲ್ಲ ಆ ಕಡೆ ಅರೇಂಜ್ ಮಾಡುವಾಗ ತೋರಿಸ್ತೀನಿ. ಸೊ ಇವಾಗ ಮೇನಾಗಿ ನಮಗೆ ಬೇಕಾಗಿರೋದು ಕುಡಿಲಿಕ್ಕೆ ನೀರು. ಸೊ ಬಿಸಿ ನೀರು ಕುಡಿಬೇಕು. ಸೊ ಹೀಗಾಗಿ ಮೊದಲು ಒಂದು ಕೊಡ ನೀರು ತೊಗೊಂಡು ಬರ್ತೀನಿ, ಆಮೇಲೆ ನೀರು ಕಾಯಿಸೋಕ್ಕಿಟ್ರಾಯ್ತು. ಓಕೆ, ಮಿಷಿನ್ ಆನ್ ಮಾಡಿಬಿಡೋಣ, ಹೋಗೋಣ. ಸೊ ಈ ಪಾತ್ರೆನ ಕ್ಲೀನ್ ಮಾಡಿ ಇದರಲ್ಲಿ ನೀರು ತುಂಬಿಸ್ಕೊಂಡು ಬರೋಣ. ಸೊ ಕೊಡನ ಕೂಡ ಕ್ಲೀನ್ ಮಾಡಿ. ಓಕೆ, ಓಕೆ, ಕಾಯಿ ಅಷ್ಟೊಂದು ಆಗಿಲ್ಲ ಈ ಸಲ. ನೀರು ತುಂಬಿಸ್ಕೊಳ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಓಕೆ, ಕೊನೆಗೂ ಕೊಡ ಮತ್ತು ಪಾತ್ರೆನೆಲ್ಲ ತೊಳೆದು ನೀರು ತುಂಬಿಸ್ಕೊಂಡಿದ್ದಾಯಿತು. ಹಾಗೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕಿ ನಮ್ಮ ಕೆಲಸ ಮಾಡ್ಕೊಳ್ಳೋಣ. ಇಲ್ಲ ಅಂತಂದರೆ ಇದೇ ಮಾಡ್ತಾ ಇರಬೇಕಾಗುತ್ತೆ. ಸೊ ಸಾಕಿಷ್ಟೆ. ಸ್ವಲ್ಪ ಗಿಡಗಳಿಗೆ ನೀರು ಹಾಕಿದ್ದೀನಿ.
ಆಮೇಲೆ ಸ್ವಲ್ಪ ಕೆಲಸ ಮಾಡಿ ಉಳಿದಿರೋ ಗಿಡಗಳಿಗೆ ನೀರು ಹಾಕುವ. ಸದ್ಯ ಇಲ್ಲೇ ಹೊತ್ತಾಕಿಡ್ತೀನಿ. ಬನ್ನಿ ಒಳಗೆ ಹೋಗುವ. ನೀರನ್ನು ಒಲೆ ಮೇಲೆ ಇಟ್ಟಾಯಿತು. ಬುಡಕ್ಕೆ ಬೆಂಕಿ ಹಚ್ಚೋದು ಒಂದೇ ಬಾಕಿ. ಸೊ ಇದನ್ನು ಕೂಡ ಇಲ್ಲಿ ಪ್ಲೇಸ್ ಮಾಡಾಯಿತು, ನಾಳೆಗಂತ ಅಥವಾ ಏನಾದರೂ ಅಡುಗೆಗೆ ಬೇಕಾಗುತ್ತೆ. ಸೊ ಬನ್ನಿ ಬೆಂಕಿ ಹಾಕುವ, ಬೆಂಕಿ ಹಚ್ಚುವ ಆಯುಧ. ಓಕೆ, ಆನ್ ಮಾಡ್ಕೊಂಡಿದ್ದೀನಿ ಇವಾಗ. ಓಕೆ, ವರ್ಕ್ ಆಗ್ತಾಯಿದೆ. ಬಗ್ಗಂತ ಹಚ್ಚುವ. ಓಕೆ, ಸಕ್ಸಸ್ಫುಲಿ. ಎಷ್ಟು ನೀರು ಕುದಿಯೋದಕ್ಕೆ ಸುಮಾರು ಟೈಮ್ ಬೇಕು. ಅಲ್ಲಿಯ ತನಕ ಬೇರೆ ಕೆಲಸ ಮಾಡ್ಕೊಳ್ಳೋಣ ಬನ್ನಿ. ಮಷಿನ್ ಬಂದೇ ಮಾಡಿಲ್ಲ, ಅದನ್ನು ಬಂದ್ ಮಾಡಿಬಿಡು. ಓಕೆ, ಸೊ ಮೇಯ್ನಾಗಿರೋ ಕೆಲಸ ಎಲ್ಲ ಇವಾಗ ಆಲ್ಮೋಸ್ಟ್ ಮುಗಿದಿದೆ. ಬಟ್ ನನ್ನ ರೂಮ್ ಒಂದು ರೆಡಿ ಮಾಡಿಲ್ಲ, ಮಾಡಬೇಕು ಇವಾಗ. ಹೀಗೆ ದೇವರಿಗೆಲ್ಲ ಹೂವನ್ನು ಹಾಕಬೇಕು, ಅದು ಕೂಡ ಮಾಡೋಣ. ಮೊದಲು ಮನೆಯನ್ನೆಲ್ಲ ಗುಡಿಸ್ಕೊಳ್ತೀನಿ. ಪೊರಕೆ ಕೈನಲ್ಲಿ ಬನ್ನಿ ಗುಡಿಸೋಣ. ಓಕೆ, ಇದನ್ನೆಲ್ಲ ಏನು ತೋರಿಸೋದು, ಇದನ್ನು ಓಡಿಸ್ತೀನಿ ಇವಾಗ. ಮನೆ ಒಳಗೆ ಮತ್ತು ಅಂಗಳ ಎಲ್ಲ ಗುಡಿಸೋಟ್ರಲ್ಲಿ 10 ಗಂಟೆ, ಆಲ್ಮೋಸ್ಟ್ 10 ಗಂಟೆ ಆಗ್ತಾನೆ ಬಂತು. ಸೊ ಇವಾಗ ಪಂಪ್ ಸೆಟ್ಟನ್ನು ಆಫ್ ಮಾಡಿ, ಅಂದರೆ ಸ್ವಲ್ಪ ಗಿಡಕ್ಕೆ ನೀರು ಕೂಡ ಹಾಕ್ತಾಯಿದ್ದೆ. ಸೊ ಹೀಗಾಗಿ ಅದು ಕೂಡ ಆಫ್ ಮಾಡಿ ಇವಾಗ ಕೆಲಸ ಶುರು ಮಾಡೋಣ. ಸೊ ರೆಡಿ ಇದೆ, ರೂಮ್ ಪೂರ್ತಿ ಖಾಲಿ ಕೂಡ ಇದೆ. ಚೇರ್ ತಂದು ಹಾಕಬೇಕು, ಆಮೇಲೆ ಟ್ರೈಪಾಡೆಲ್ಲ ತಂದು ಹಾಕಬೇಕು. ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಮೊದಲು ತಗೊಂಡಂತಹ ಟ್ರೈಪಾಡ್ ಇದು, ಹಳೆಯ ಟ್ರೈಪಾಡು. ಸೊ ಇದಕ್ಕೆ ಇವಾಗ ಈ ಮೊಬೈಲ್ ಹಾಕಿದ್ರೆ ಮೊಬೈಲ್ ಬಿದ್ದೋಗುತ್ತೇನೋ ಅಂತ ಭಯ. ಸೊ ಹೀಗಾಗಿ ಸದ್ಯಕ್ಕೆ ಅದಕ್ಕೆ ಮೊಬೈಲನ್ನು ಫಿಕ್ಸ್ ಮಾಡ್ತಾಯಿಲ್ಲ. ನನ್ನ ಹತ್ರ ಇನ್ನೊಂದು ಗೋರಿಲ್ಲಾ ಟ್ರೈಪಾಡ್ ಇದೆ. ಸೊ ಇಲ್ಲಿಟ್ಟಿದ್ದೀನಿ ನೋಡಿ ಇದು. ಸೊ ಈ ಗೋರಿಲ್ಲಾ ಟ್ರೈಪಾಡಿಗೆ ಹಾಕೋಣ ಮೊಬೈಲನ್ನು, ಆಮೇಲೆ ರೆಕಾರ್ಡ್ ಮಾಡೋಣ. ಓಕೆ, ಇದನ್ನು ಯಾಕೆ ಗೋರಿಲ್ಲಾ ಟ್ರೈಪಾಡ್ ಅಂತಾರೆ ಅಂತ ಹೇಳಿದ್ರೆ, ಇದು ಎಲ್ಲಿ ಬೇಕಾದರೂ ಅಲ್ಲಿ ಹಿಡ್ಕೊಳ್ಳುತ್ತಿದೆ. ಗ್ರಿಪ್ ಏನಿದೆ ಗೋರಿಲ್ಲಾ ಥರ ಗ್ರಿಪ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹೀಗಾಗಿ ಫಾರ್ ಎಕ್ಸಾಂಪಲ್ ನೋಡ್ಬೋದು. ಸೊ ಇಲ್ಲೇ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಸೊ ಎಲ್ಲಿ ಬೇಕಲ್ಲ ಅಟ್ಯಾಚ್ ಆಗುತ್ತೆ ಇದು. ಸೊ ಬೈ ಮಾಡೋದಿದ್ದರೆ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕನ್ನು ಕಳಿಸ್ಕೊಡ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಇದಕ್ಕೆ ಇವಾಗ ಮೊಬೈಲನ್ನು ಫಿಕ್ಸ್ ಮಾಡುವ ಈ ರೀತಿ. ಆಯ್ತು, ಇವಾಗ ಫಿಕ್ಸ್ ಆಗಿದೆ. ಯಾವ ಕ್ಯಾಮ್ರಾ ಆ್ಯಂಗಲ್ ಬೇಕು ಆ ಆ್ಯಂಗಲ್ ಇಟ್ಕೊಳ್ಳಿ. ಇವೆರಡು ಮೇನ್. ಸೊ ಈ ರೀತಿಯಾಗಿದೆ ಚೇರು. ಸೊ ಇದೇನಪ್ಪ ಅಂತ ಹೇಳಿದ್ರೆ ಕೂಲಿಂಗ್ ಪ್ಯಾಡ್ ಇದು. ಸೊ ಸಿಕ್ಕಾಪಟ್ಟೆ ಹೊತ್ತು ಕೂತ್ಕೊಂಡಿರಬೇಕಾಗತ್ತಲ್ವ, ಸೊ ಬ್ಯಾಕೆಲ್ಲ ಬರ್ನ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಕೂಲಿಂಗ್ ಪ್ಯಾಡ್ ಇದು. ಸೊ ಡ್ರೈವಿಂಗ್ ಮಾಡ್ತೀರಾ ಅಂದರೆ ಟ್ರಕ್ ಅಥವಾ ಕಾರನ್ನು ಡ್ರೈವ್ ಮಾಡ್ತೀರಾ, ಅಥವಾ ಬೇರೆ ಯಾವುದೇ ಒಂದು 4 ವೀಲರನ್ನು ನೀವು ಡ್ರೈವ್ ಮಾಡ್ತೀರಾ ಲಾಂಗ್ ಜರ್ನಿಗೋಸ್ಕರ ಅಂತ ಹೇಳಿದ್ರೆ ಈ ಸೀಟ್ ಏನಿದೆ ಸಖತ್ ಯೂಸ್ಫುಲ್ ಆಗುತ್ತೆ. ಒಳಗಡೆ ಜೆಲ್ ಇರುತ್ತೆ ಇದು. ಸೊ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಕೋಲ್ಡಾಗಿ ಸಖತ್ತಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಗೊತ್ತೇ ಇದೆ ಡ್ರೈವ್ ಮಾಡೋರಿಗೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ, ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ಇದನ್ನು ನೀವು ಬೇಕಿದ್ದರೂ ಬೈ ಮಾಡಬಹುದು. ಇದಕ್ಕೆ ಲಿಂಕ್ ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನಾನು ಯೂಸ್ ಮಾಡೋದು ಇಷ್ಟು, ಒಂದು ಚೇರು, ಆಮೇಲೆ ಇದೊಂದು ಟ್ರೈಪಾಡು ಮೊಬೈಲನ್ನು ಹ್ಯಾಂಗ್ ಮಾಡೋದಕ್ಕೆ. ಸೊ ಇದರಲ್ಲಿ 2 ಕೂಡ ಇದೆ. ಇಲ್ಲಿ ಲೂಸ್ ಮಾಡಿಕೊಂಡ್ರೆ ಇದನ್ನು ಹಿಂಗೆ ತಿರ್ಸ್ಕೊಂಡು ಈ ಆ್ಯಂಗಲಲ್ಲೂ ಕೂಡ ರೆಕಾರ್ಡ್ ಮಾಡ್ಬೋದು, ಅಥವಾ ಹಿಂಗೂ ಕೂಡ ರೆಕಾರ್ಡ್ ಮಾಡ್ಬೋದು. ಆಮೇಲೆ ಟೈಟ್ ಮಾಡಿಬಿಟ್ರೆ ಆಯಿತು. ಹಿಂದ್ಗಡೆ ಇದೆಯಲ್ಲ ಇದನ್ನು ಟೈಟ್ ಮಾಡಿಬಿಟ್ರೆ ಆಯಿತು ಅಷ್ಟೇ.
ಆಮೇಲೆ ರಿಂಗ್ ಲೈಟು. ಸೊ ಆಲ್ರೆಡಿ ಇಲ್ಲೊಂದು ಲೈಟ್ ಸೋರ್ಸ್ ಇದೆ ನನಗೆ. ಸೊ ಹೀಗಾಗಿ ಇದನ್ನು ನಾನು ಈ ಕಡೆ ಯೂಸ್ ಮಾಡ್ತೀನಿ, ಇಲ್ಲಿ ಇಡ್ತೀನಿ. ಆಮೇಲೆ ಈ ಒಂದು ಟ್ಯೂಬ್ಲೈಟ್ ಏನಿದೆ ಇದನ್ನು ಆಫ್ ಮಾಡ್ತೀನಿ. ಸೊ ಆವಾಗ ಚೆನ್ನಾಗಿ ಬರುತ್ತೆ ಔಟ್ಪುಟ್. ಸೊ ಹಂಗೆ ನಾನು ರೆಕಾರ್ಡ್ ಮಾಡೋದು. ಅವೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಂತ ಯಾವಾಗಾದರೂ ಹೇಳ್ತೀನಿ. ಸದ್ಯಕ್ಕೆ ಈ ರೀತಿಯಾಗಿದೆ. ಸೊ ಪರದೆ. ಸೊ ಇದಕ್ಕೆ ಆಲ್ರೆಡಿ ನಾನು ಒಂದು ಮಳೆ ಹೊಡೆದಿಟ್ಟಿದ್ದೀನಿ ಈ ಕಡೆ ಜಾರಬಾರ್ದು ಅಂತ. ಹಾಗೆ ಇದು ನಾನು ಥ್ರೆಡ್ ಕಟ್ಕೊಂಡಿರೋದು. ಇದಕ್ಕೂ ಕೂಡ ಕೆಲವರು ಟ್ರೈಪಾಡ್ ಯೂಸ್ ಮಾಡ್ತಾರೆ, ಬಟ್ ಅಷ್ಟೆಲ್ಲ ಬಜೆಟ್ ಇಲ್ಲ ಸದ್ಯಕ್ಕೆ. ಸೊ ಸಾಕು, ಇಷ್ಟು ಈ ರೀತಿಯಾಗಿದೆ. ಇದು ಬ್ಯಾಕ್ಗ್ರೌಂಡ್ ನಂದು. ನೀವು ವೀಡಿಯೋಸಲ್ಲೆಲ್ಲ ನೋಡೇ ಇರ್ತೀರ ಬ್ಯಾಕ್ಗ್ರೌಂಡನ್ನು. ಮತ್ತು ಕಂಪ್ಯೂಟ್ರೆಲ್ಲ ಸೆಟ್ ಮಾಡೋದಿದೆ, ಮತ್ತು ಇನ್ನೂ ಕೂಡ ಕೆಲವೊಂದಿಷ್ಟು ಅರೇಂಜ್ಮೆಂಟ್ ಮಾಡೋದಿದೆ. ಮತ್ತು ಅಲ್ಲಿ ಆ ರೀತಿಯಾಗೆಲ್ಲ ಹೋಗಿದ್ದಿಲ್ಲ ವಾಲ್ಪೇಪರ್. ಸೊ ಅದು ಹಾಗೆ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅದನ್ನು ಕೂಡ ಅಪ್ಗ್ರೇಡ್ ಮಾಡಬೇಕು. ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಿ ಅಲ್ಲಿ ಅಂಟಿಸೋಣ. ಸದ್ಯ ಹೀಗಿದೆ. ಇಷ್ಟೇ ಸಾಕು. ವಿಡಿಯೋ ತುಂಬಾ ಲೆಂತಿ ಆಯಿತು. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಮುಂದಿನ ಭಾಗದಲ್ಲಿ ಏನೆಲ್ಲ ಅಪ್ಗ್ರೇಡ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನನ್ನ ಹತ್ರ ಎಷ್ಟು ಮೊಬೈಲ್ ಇದ್ದಾವೆ, ಏನೆಲ್ಲ ಡಿವೈಸ್ ಯೂಸ್ ಮಾಡ್ತೀನಿ, ಸೊ ಅದ್ರ ಬಗ್ಗೆ ಎಲ್ಲ ಮುಂದೆ ಮಾತಾಡೋಣ. ಸದ್ಯಕ್ಕೆ ಇಷ್ಟು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ವೀಡಿಯೋದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಸಜೆಸ್ಟ್ ಮಾಡಬಹುದು. ನೀವು ಸಜೆಸ್ಟ್ ಮಾಡಿದ್ರೆ ನಾನು ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ನಿಮ್ಮ ಸಜೆಷನ್ಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.